ನಮಸ್ಕಾರ ಸ್ನೇಹಿತರೆ, ನಮ್ಮ ಮತ್ತೊಂದು ಒಳಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇದೇ ಫ್ಯಾಕ್ಟ್ರಿನಲ್ಲಿ ಖಾಲಿ ಮಾಡಿದ್ವಿ. ಇದೇ ಫ್ಯಾಕ್ಟ್ರಿಯಿಂದಾನೆ ಲೋಡ್ ಆಗ್ತಾ ಇದೆ. ಲೋಡಿಂಗ್ ಸೆಟ್ ಆಯ್ತು. ಖಾಲಿ ಮಾಡ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫೋನ್ ಮಾಡಿದ್ವಿ. ಇಲ್ಲಿಂದ 50 ಕಿಲೋಮೀಟರ್ ದೂರ ಜಮ್ಶೆಡ್ಪುರ್ ಇದೆ, ಅಲ್ಲಿ ಆಫೀಸ್ ಇರೋದು. ಪಾರ್ಟಿಗೆ ಫೋನ್ ಮಾಡಿದ್ವಿ ಆಫೀಸ್ ಅವ್ರಿಗೆ. ಅವ್ರು ಇಲ್ಲಿಂದಾನೆ ವಿಶಾಖಪಟ್ಟಣಂಗೆ ಲೋಡ್ ಹೇಳಿದ್ರು. ಇದೇ ಫ್ಯಾಕ್ಟ್ರಿನ ಖಾಲಿ ಮಾಡಿ ಇದೇ ಫ್ಯಾಕ್ಟ್ರಿನಾಗೆ ಲೋಡ್ ಆಗ್ತಾ ಇದೆ ಸ್ನೇಹಿತರೆ. ಗಾಡಿ ಕಾಟ ಮಾಡಿಸ್ಕೊಂಡ್ ಬಂದಿದ್ದೀನಿ. ಇನ್ನ ಒಂದ್ ಗಾಡಿ ನಮ್ ಜೊತೆ ಬಂದಿದೆಯಲ್ಲ, ಆ ಗಾಡಿ ಲೋಡ್ ಆಗ್ತಾ ಇದೆ. ಆ ಗಾಡಿ ಆದ್ಮೇಲೆ ನಮ್ ಗಾಡಿ ಲೋಡ್ ಮಾಡ್ತಾರೆ. ಇಲ್ಲಿದಾವಲ್ಲ ಇವೇ ಟನ್ ಬ್ಯಾಗು ಲೋಡ್ ಆಗೋದು. ಇದ್ ನೋಡಿ ಹೆಂಗೆ ನೀರಾಗಿ ಬರ್ತಾ ಇದೆ. ಇಜ್ಜುಲ್ ಅದೆಲ್ಲ ನಾವು ತಗೊಂಬಂದ್ ಹಾಕ್ತಿವಲ್ಲ, ಅದು ಕಲ್ಲು ಅದೆಲ್ಲ ಇನ್ನೂ ಏನೇನೋ ಹಾಕ್ಬಿಟ್ಟು ರೆಡಿ ಮಾಡ್ತಾರೆ. ಇದೇ ಟನ್ ಬ್ಯಾಗುಗಳೇ ಲೋಡ್ ಆಗೋದು ನಮ್ ಗಾಡಿಗೆ. ಇವಾಗ ಇದು ವಿಶಾಖಪಟ್ಟಣಂ ಸ್ಟೀಲ್ ಫ್ಯಾಕ್ಟ್ರಿಗೆ ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ಬಿಲ್ ಬಂದಾಗ ಗೊತ್ತಾಗುತ್ತೆ ಎಲ್ಲಿಗೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು. ಹಗ್ಗ ಟಾರ್ಪಲ್ ಹಾಕೊಂಡಿದ್ದಾಯ್ತು ಎರಡು ಗಾಡಿದು. ಇನ್ನ ಬಿಲ್ ಬಂದಿಲ್ಲ. ಬಿಲ್ ಎಷ್ಟು ಗಂಟೆ ಕೊಡ್ತಾರೋ ಗೊತ್ತಿಲ್ಲ. ಬಿಲ್ ಬಂದ್ಮೇಲೆ ಹೊರಡ್ತೀವಿ ಇಲ್ಲಿಂದ. ಬೇಗನೆ ಖಾಲಿ ಆಗ್ಬಿಟ್ಟು ಬೇಗನೆ ಲೋಡ್ ಆಗ್ಬಿಡ್ತು ಎರಡು ಗಾಡಿದು ಹಗ್ಗ ಟಾರ್ಪಲ್ ಹಾಕ್ಬಿಟ್ಟು ನೀಟಾಗಿ. ಮಳೆ ಬರ್ತಾ ಇದೆ ಇಲ್ಲಿ ಒರಿಸ್ಸಾದಲ್ಲಿ, ಅದಕ್ಕೋಸ್ಕರ ಎಲ್ಲ ಡಬಲ್ ಮಾಡ್ಬಿಟ್ಟು ಟಾರ್ಪಲ್ ಹಾಕ್ಬಿಟ್ಟು ರೆಡಿ ಮಾಡಿ ನಿಲ್ಸ್ಕೊಂಡಿದೀವಿ. ಬಿಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಒಂದ್ ಗಾಡಿನಲ್ಲಿ ಸಾಂಬಾರು, ಒಂದ್ ಗಾಡಿನಲ್ಲಿ ರೈಸ್ ಮಾಡಿದ್ವಿ. ಊಟ ಮಾಡ್ತಾ ಇದೀವಿ. ಬಿಸಿ ಬಿಸಿ ರೈಸ್. ಚಳಿ ಸರಿಯಾಗೇ ಇದೆ. ಗುರು ಎಲ್ಲಿ ಸ್ಪೂನ್ ಎಲ್ಲಿ? ಬೇಳೆ ಸಾಂಬಾರು ರೈಸು ತಗೊಂಡೆ ತಗೊಳ್ಳೋಣ ಗುರು, ಹೊಡಿಬೇಡ. ಕೊಡು ನಿಮ್ಗೂ ಹಾಕೊಡ್ತೀನಿ. 9 ಕಾಲ್ಗೆ ಊಟ ಎಲ್ಲ ಮುಗೀತು. ಊಟ ಮಾಡಾಯ್ತು. ಅಣ್ಣ ಇಬ್ರು ಹೋಗಿ ಬಿಲ್ ಹೋಗಿ ಕೇಳ್ಕೊಂಡ್ ಬರ್ತಾ ಇದಾರೆ. ಇನ್ನ ಬಿಲ್ ಕೊಟ್ಟಿಲ್ಲ. ಬೆಳಗ್ಗೆ ಖಾಲಿ ಮಾಡಿರೋ ರಿಸೀವ್ಡ್ನು ಕೊಟ್ಟಿಲ್ಲ, ಲೋಡ್ ಮಾಡಿರೋದ್ ಬಿಲ್ನು ಕೊಟ್ಟಿಲ್ಲ. ಹೆಂಗ್ರು ಇಷ್ಟೊಂದ್ ಸತಾಯಿಸ್ತ ನೀವು ರಿಸೀವ್ಡ್ ಕೊಡಕೋ ಬಿಲ್ ಕೊಡಕೋ? ಅದೇ ಅಲ್ಲ, ಲ್ಯಾಬ್ ರಿಪೋರ್ಟ್ ಬರ್ಬೇಕು ಅಂತ ಹೇಳ್ಬಿಟ್ಟು ನಮ್ದು ಖಾಲಿ ಮಾಡಿದ ರಿಸೀವ್ಡ್ನು ಕೊಟ್ಟಿಲ್ವಲ್ಲ. ಬಂದಿಲ್ಲ. ಯಾವ ಗಾಡಿದು ಕೊಟ್ಟಿಲ್ಲ. ನಂದು ನೀವು 2 ಗಾಡಿದು ಕೊಟ್ಟಿಲ್ಲ. ಆಚೆ ಹೋಗಿ ಬಂದೆ ನಾನು. ಏರ್ ಚೆಕ್ ಮಾಡಿಸ್ಬೇಕಾಗಿತ್ತು. ಒಂದ್ ಟೈರ್ ಅಲ್ಲಿ ಏರ್ ಕಡಿಮೆ ಆಯ್ತು. ರಿಸೀವ್ಡ್ ಕೊಡ್ಲಿಲ್ಲ. ಡಾಕ್ಯುಮೆಂಟ್ ನನ್ ಫೈಲ್ ಇಟ್ಕೊಂಡಿದ್ದ. ಫೈಲ್ ಕೊಟ್ಟು ಹೋಗಿದ್ದು. ತಿರುಗಿ ಬರುವಾಗ ಫೈಲ್ ಇಸ್ಕೊಂಡು ಒಳಗ್ ಬಂದಿದ್ದು. ರಿಸೀವ್ಡೇ ಕೊಟ್ಟಿಲ್ಲ. ಯಾವಾಗ ಕೊಡ್ತಾನ ನೋಡೋಣ. ಅಷ್ಟೇ ಮಲ್ಕೊಳ್ಳೋದು ಅಷ್ಟೇ. ಕೊಡಗಂಟ ಇನ್ನೇನ್ ಮಾಡೋದು? ಇನ್ನೇನ್ ಮಾಡೋದು? ಅಷ್ಟೇ ನಿದ್ದೆ ಮಾಡೋದು ಅಷ್ಟೇ. ಬಂದ್ ಎದಾಳಸ್ ಕೊಡ್ತಾನ ಅಷ್ಟೇ. ಮಲ್ಕೊಳ್ಳೋದು ಇನ್ನೇನ್ ಮಾಡೋದು? ಹೌದೌದು. ಅಯ್ಯೋ, ಇಲ್ಲಿದ್ದು ಪೊಲೀಸ್ನವ್ರ ಕಾಟ ಸಿಕ್ಕಾಪಟ್ಟೆ ಗುರು. ಈ ಮಹಾರಾಷ್ಟ್ರ ಒಡಿಸ್ಸಾ ಸಿಕ್ಕಾಪಟ್ಟೆ. ಇದು ಜಾರ್ಖಂಡ್ ಏನ್ ಪೊಲೀಸ್ ಕಿರಿಕಿಲ್ಲ, ಒಬ್ರು ಕೈ ಹಾಕಲ್ಲ. ಈ ಒರಿಸ್ಸಾ ಮಹಾರಾಷ್ಟ್ರ ಎರಡು ಖತರ್ನಾಕ್ ಆಗ್ಬಿಟ್ಟಾವೆ ಸಿಕ್ಕಾಪಟ್ಟೆ. ಹಾ, ಹೌದಾ? ಏನಕ್ ನಿಲ್ಲಿಸ್ಬೇಕು? ಬರ್ತಾ ಇರ್ಬೇಕು ಅಷ್ಟೇ. ಫ್ರೆಂಡ್ಸ್, 11:15ಗೆ ಬಿಲ್ ಕೊಟ್ರು. ಇವಾಗ ನೋಡಿ ರೋಡ್ ಸೈಡ್ ಇರೋದು, ಒಳಗಡೆ ಏನಿಲ್ಲ ಫ್ಯಾಕ್ಟ್ರಿ. ಇವಾಗ ಮೇನ್ ರೋಡಿಗೆ ಬಂದು ಹೊರಟಿದೀವಿ. ಜರ್ನಿ ಸ್ಟಾರ್ಟ್ ಮಾಡಿದೀವಿ ವಿಶಾಖಪಟ್ಟಣಂಗೆ. ಲೋಡ್ ಬಂದ್ಬಿಟ್ಟು ಈ ಊರ ಹೆಸರು ಬಂದ್ಬಿಟ್ಟು ದಾಲ್ ಗುಂಬರ್ ಅಂತ ಹೇಳ್ಬಿಟ್ಟು ಜಾರ್ಖಂಡ್ ಅಲ್ಲಿ. ಇಲ್ಲಿಂದ ಜಮ್ಶೆಡ್ಪುರ್ ಒಂದು 50 ಕಿಲೋಮೀಟರ್ ಇದೆ. ರಾಂಚಿ 160 ಕಿಲೋಮೀಟರ್ ಇದೆ ಹಿಂದೆ. ಇದು ಸ್ಟ್ರೈಟ್ ಕಲ್ಕತ್ತಾ ರೋಡು. ನಾವು ಮುಂದೆ ಹೋಗ್ಬಿಟ್ಟು ಇಲ್ಲಿಂದ ಒಂದು 25 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟು ರೈಟ್ಗೆ ಹೋಗ್ಬೇಕು. ಅದು ಸೀದಾ ಛತ್ತೀಸ್ಗಢ ರೋಡು. ಅದ್ರಲ್ಲಿ ಒಂದು 20 ಕಿಲೋಮೀಟರ್ ಹೋಗ್ಬಿಟ್ಟು ಮತ್ತೆ ಲೆಫ್ಟ್ ಹೊಡಿಬೇಕು ಭುವನೇಶ್ವರ್ ರೋಡ್ಗೆ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮ್ ಹುಡುಗಂಗೆ ನಿದ್ರೆ ಬರ್ತಾ ಇತ್ತಂತೆ. 4:15 ಆಯ್ತು ಟೈಮು. ಅದಕ್ಕೆ ಡ್ಯೂಟಿ ಚೇಂಜ್ ಮಾಡ್ಕೊಂತ ಇದೀವಿ. ಇಲ್ಲೇ ಒಂದು ಟೀ ಅಂಗಡಿ ಇತ್ತು. ಈ ಟೀ ಅಂಗಡಿ ಒಳಗೆ ಹೋಗ್ಬಿಟ್ಟು ಟೀ ಕುಡ್ಕೊಂಡ್ ಬಂದ್ವಿ. ಇಲ್ಲಿಂದ ಹೊರಡೋಣ. ಇನ್ನ ಕಟಕ್ ಭುವನೇಶ್ವರ್ 150 ಕಿಲೋಮೀಟರ್ ಇದೆ. ಬೆಳಗ್ಗೆ ಅಷ್ಟೊತ್ತಿಗೆ ಪಾಸ್ ಮಾಡೋಕ್ಕಾಗಲ್ಲ. ನೋಡ್ಬೇಕು, ಆದಷ್ಟು ನೋಡ್ಕೊಂಡು ಪಾಸ್ ಮಾಡ್ಬೇಕು. ಒಂದ್ 7-8 ಗಂಟೆ ಅಷ್ಟೊತ್ತಿಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಸ್ಪೀಡ್ ಲಿಮಿಟರ್ ಹಾಕಿದ್ದಾರೆ. 60 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಕೊಟ್ಟಿದ್ದಾರೆ. ನಾವೇನಾದ್ರೂ 60 ಕಿಲೋಮೀಟರ್ ಮೇಲೆ ಹೋದ್ರೆ
ಆಟೋಮೆಟಿಕ್ ಕೇಸ್ ಆಗುತ್ತೆ. ನಮ್ ಮುಂದೆ ಹೋಗ್ತಾ ಇದಾರಲ್ಲ ನಾಗೇಂದ್ರಣ್ಣ ಅವರು 3 ಸತಿ ಕಟ್ಟಿದಾರಂತೆ ಫೈನು. 9,000 ಅಂತೆ ಒಂದ್ ಸತಿಗೆ ಫೈನು. ಓವರ್ ಸ್ಪೀಡ್ ಏನಾದ್ರು ಓಡಿಸಿದ್ರೆ ಗಾಡಿನ. ಅಪ್ ಟು ಬಾಲಾಸೂರಿಂದ ಗಿರ್ಸೋಲ ಬಾರ್ಡರ್ ತನಕನು ಇದಾವೆ ಇವು. ಒರಿಸ್ಸಾ ಬಾರ್ಡರ್ ಪಾಸ್ ಆಗೋ ತನಕನು. ಇವಾಗ ನಾವು ಕಟಕ್ ಬೈಪಾಸ್ ಅಲ್ಲಿ ಹೋಗ್ತಾ ಇದೀವಿ. ಆನ್ಲೈನ್ ಕೇಸ್ ಆಗ್ಬಿಡುತ್ತೆ ಇದ್ರಲ್ಲಿ. ಸ್ನೇಹಿತರೆ, ಗಿರ್ಸೋಲ ಬಾರ್ಡರ್ ಇನ್ನ ಒಂದ್ 100 ಕಿಲೋಮೀಟರ್ ಇದೆ. ಹಿಂದಗಡೆ ಚಿಕನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅಣ್ಣ ಹೋಗ್ತಾ ಇದೀವಿ. ಆರಾಮಾಗಿ ಇನ್ನೇನು ಅನ್ಲೋಡ್ ಪಾಯಿಂಟ್ ಒಂದು 300 ಚಿಲ್ಲರೆ ಐತೆ ಅಷ್ಟೇ ಅಲ್ವ ಅಣ್ಣ? 300-350 ಕಿಲೋಮೀಟರ್ ಅಷ್ಟೇ ವಿಶಾಖಪಟ್ಟಣಂ ಇಲ್ಲಿಂದ. ಆರಾಮಾಗಿ ಒಂದ್ ಡೇ ಒಂದ್ ನೈಟ್ ಟೈಮ್ ಐತೆ. 24 hours ಆರಾಮಾಗಿ ಹೋಗ್ಬೋದು. ಇಲ್ಲೇ ಬಾಯ್ಲರ್ ಇದೆ, ತಗೊಂಡ್ ಹೋಗೋಣ. ಹೇಳ್ತಾನ ರೇಟು ಬಾಯ್ಲರ್. ಚಿಕನ್ ತಗೊಂಡ ಅಲ್ಲಿ ನೋಡಿದ್ವಿ, ಕ್ಲೀನ್ ಇರ್ಲಿಲ್ಲ, ಕಟಿಂಗ್ ಮಾಡತ್ರ ಎಲ್ಲ. ಅದಕ್ಕೋಸ್ಕರ ತಗೊಂಡ್ಲಿಲ್ಲ. ಮುಂದೆ ಎಲ್ಲ ನೋಡೋಣ ಅಂತ ವಾಪಸ್ ಬಂದ್ವಿ. ನೋಡೋಣ ಮುಂದಗಡೆ ಎಲ್ಲಾದ್ರೂ ಟ್ರೈ ಮಾಡೋಣ. ಬೆಳಗ್ಗೆ ಟಿಫನ್ಗೆ ರಾತ್ರಿ ಮಾಡಿದ್ದು ಸ್ವಲ್ಪ ಸಾಂಬಾರ್ ಇತ್ತು, ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೀವಿ. ಚಿಕನ್ ತಗೊಂಬರಕ್ಕಂತ ಹೋದ್ವಿ. ಅಲ್ಲಿ ಚಿಕನ್ ಚೆನ್ನಾಗಿ ಕಟಿಂಗ್ ಮಾಡ್ತಾ ಇರ್ಲಿಲ್ಲ, ಅಲ್ಲಿ ಸರಿ ಇರ್ಲಿಲ್ಲ, ಕ್ಲೀನ್ ಇರ್ಲಿಲ್ಲ. ಅದಕ್ಕೋಸ್ಕರ ವಾಪಸ್ ಬಂದ್ಬಿಟ್ವಿ. ನೋಡೋಣ ಮಧ್ಯಾಹ್ನಕ್ಕೆ ಮುಂದೆ ಎಲ್ಲಾದ್ರೂ ಕ್ಲೀನ್ ಇರೋ ಕಡೆ, ಚೆನ್ನಾಗಿರೋ ಕಡೆ ಸಿಕ್ಕಿದ್ರೆ ತಗೊಳ್ಳೋಣ, ಚಿಕನ್ ಸಾಂಬಾರ್ ಮಾಡೋಣ. ಚೆನ್ನಾಗೈತೇನಣ್ಣ ರಾತ್ರಿ ಸಾಂಬಾರು? ಫ್ರೆಂಡ್ಸು ಟಿಫನ್ ಮಾಡ್ಕೊಂಡು ಬಿಟ್ಟವ್ರು. 11:30ಗೆನೋ ಬಿಟ್ವಿ ಅಲ್ಲಿಂದ. ಇನ್ನು 30 ಕಿಲೋಮೀಟರ್ ಇದೆ ಗಿರ್ಸೋಲ ಬಾರ್ಡ್ರು. ಯಾಕಂದ್ರೆ ನಮ್ಮ ಫ್ರೆಂಡ್ ಗಾಡಿದು, ಅದು ಟಾಟಾ ಗಾಡಿ. ಆಡ್ ಬ್ಲೂದೇನೋ ಸಿಗ್ನಲ್ ಬರ್ತಾ ಇದೆ, ಮೀಟರ್ ಬಡಲ್ಲ. ಅದಕ್ಕೆ ಸ್ಕ್ಯಾನ್ ಟೂಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಶೋರೂಮ್ ಹತ್ರ ಬಂದಿದ್ದೀವಿ. ಬಾರ್ಡ್ರಿಂದ ಗಿರ್ಸೋಲ ಬಾರ್ಡ್ರಿಂದ ಒಂದು 30 ಕಿಲೋಮೀಟರ್ ಹಿಂದೆ ಇದ್ದೀವಿ. ಇದೇ ಟಾಟಾ ಶೋರೂಮ್ಗೆ ಬಂದಿದ್ದೀವಿ. ಮಹಾಲಕ್ಷ್ಮಿ ಮೋಟರ್ಸ್ ಅಂತ ಹೇಳ್ಬಿಟ್ಟು ಆಥರೈಸ್ಡ್ ಸರ್ವಿಸ್ ಸ್ಟೇಷನ್ ಟಾಟಾ ಮೋಟರ್ಸ್. ಒಳಗಡೆ ಗಾಡಿ ಬಿಟ್ಟಿದ್ದಾರೆ, ನೋಡ್ಕೊಂಬರೋಣ ಬನ್ನಿ ಏನ್ ಪ್ರಾಬ್ಲಮ್ ಅಂತ. ಸ್ನೇಹಿತರೆ, ಆ ಗಾಡಿದು ಫ್ಯಾನ್ ಬೆಲ್ಟ್ ಟೆನ್ಷನರ್ ಏನೋ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದು ಒಂದು ಅರ್ಧ ಗಂಟೆ 1 ಗಂಟೆ ಲೇಟ್ ಆಗುತ್ತೆ. ಅದಕ್ಕೆ ಹೋಗ್ಬಿಟ್ಟು ನಾವು ಮುಂದಗಡೆ ಭಾರತ್ ಬಂಕ್ ಇದೆ, ಕಂಪ್ನಿ ಔಟ್ಲೆಟು, ಹೋಗ್ಬಿಟ್ಟು ಸ್ನಾನ ಮಾಡೋಣ. ಅವ್ರು ಬರೋ ಅಷ್ಟೊತ್ತಿಗೆ ರೆಡಿ ಮಾಡಿಸ್ಕೊಂಡ್ ಬರ್ತಾರೆ ಅಂತ ಓಡ್ತಾ ಇದ್ದೀನಿ ನಾನು ಇಲ್ಲಿಂದ. ಫ್ರೆಂಡ್ಸು, 3 ಗಂಟೆಗೆ ಗಿರ್ಸೋಲ ಬಾರ್ಡ್ರಿಗೆ ಬಂದಿದ್ದೀನಿ. ಇಲ್ಲಿ ಹಿಂದಗಡೆ ಇನ್ನು 1 ಕಿಲೋಮೀಟರ್ ಇದೆ. ಇಚ್ಚಾಪುರಂ ಬಾರ್ಡ್ರು, ಗಿರ್ಸೋಲ ಒಡಿಶಾ ಬಾರ್ಡ್ರು. ಎಕ್ಸಿಟ್ ಆಗ್ತಾ ಇದ್ದೀನಿ, ವಿಶಾಖಪಟ್ಟಣಂಗೆ ಹೋಗ್ಬೇಕು. ಇಲ್ಲಿ ಕಂಪ್ನಿ ಔಟ್ಲೆಟ್ ಅಲ್ಲಿ ಭಾರತ್ ಬಂಕ್ ಅಲ್ಲಿ ಲೆಫ್ಟ್ ಸೈಡ್ ಒಂದಿದೆ, ರೈಟ್ ಸೈಡ್ ಒಂದಿದೆ. ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಆದ್ರೆ ನಿಲ್ಸಿ ಅಡಿಗೆ ಮಾಡ್ಕೊಂಡೆಲ್ಲ ಊಟ ಮಾಡ್ಕೊಂಡು, ಒಂದು ಟೈರ್ ಹೊಡೆದೋಗಿತ್ತು, ಅದೆಲ್ಲ ಚೇಂಜ್ ಮಾಡ್ಕೊಂಡು ಹೋದ್ವಿ. ಇವಾಗ ವಾಪಸ್ ಬರ್ತಾ ಇದ್ದೀವಿ. ರಾತ್ರಿ ಬಿಟ್ಟವ್ರು 11 ಗಂಟೆಗೆ, ಇಲ್ಲಿ 3 ಗಂಟೆಗೆ ಬಂದ್ವಿ. ಬೆಳಗ್ಗೆ ಅಡಿಗೆ ಮಾಡ್ಕೊಂಡೆಲ್ಲ ಊಟ ಮಾಡ್ಕೊಂಡು ಈಗ ಡೀಸೆಲ್ ಹಾಕೊಂಡು ಇಲ್ಲಿಂದ ಹೊಡಬೇಕು. ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬಂದೆ. ನಮ್ಮ ತಿಪ್ಪೇಸನು ಹೋಗಿದ್ದಾನೆ ಸ್ನಾನ ಮಾಡ್ಕೊಂಡ್ ಬರಕ್ಕೆ. ಅವ್ನು ಬರೋ ಅಷ್ಟೊತ್ತಿಗೆ ಡೀಸೆಲ್ ಹಾಕಿಸ್ತೀನಿ. ಬನ್ನಿ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸೋಣ ಅವ್ನು ಬರೋ ಅಷ್ಟೊತ್ತಿಗೆ. ಆಂಧ್ರದಲ್ಲಿ ಡೀಸೆಲ್ ರೇಟ್ ಜಾಸ್ತಿ ಅಲ್ಲ, ಅದಕ್ಕೆ ಇಲ್ಲೇ ಒರಿಸ್ಸಾದಲ್ಲಿ ಫುಲ್ ಮಾಡ್ಕೊಂಡು ಹೋಗೋಣ. ಇದು ಕಂಪ್ನಿ ಔಟ್ಲೆಟ್ ಬಾರ್ಡ್ರು. 1 ಕಿಲೋಮೀಟರ್ ಇದೆ ಅಷ್ಟೇ ಬಾರ್ಡ್ರಿನ, ಇಚ್ಚಾಪುರಂ ಬಾರ್ಡ್ರು. हाय फ्रेंड चलेगा ना, दिखाओ हाँ चलो आयतो 325.85 ಲೀಟ್ರು, 30,672 ರೂಪಾಯಿ 26 ಪೈಸೆ. ರೇಟ್ ಬಂದ್ಬಿಟ್ಟು ಒರಿಸ್ಸಾದಲ್ಲಿ 94 ರೂಪಾಯಿ 13 ಪೈಸೆ ಇದೆ. ಡೆನ್ಸಿಟಿ 833.2 ಇದೆ. ಕಿಲೋಮೀಟರ್ ಓಡಕ್ತಿತ್ತು ಸರ್ 1081. 300 ಡಿವೈಡೆಡ್ ಬೈ 325.85 3.317 ಬಂದೈತೆ ಅಷ್ಟೇ. 1 ಪಾಯಿಂಟ್ ಜಾಸ್ತಿ ಬಂದೈತೆ ಬರೋದ್ಕಿಂತ. ಇದು ಬಂಕ್ ಏನೋ ಸರಿ ಆಯ್ತಾ ಇಲ್ವೋ ಗೊತ್ತಿಲ್ಲ ನನಗಂತೂ. ಆ ಕಡೆದು ಕಂಪ್ನಿ ಔಟ್ಲೆಟ್, ಕೋಕೋ ಔಟ್ಲೆಟ್. ಇದು ಇಬ್ರು ಒಬ್ಬರೇ ಓನರು ಅಂತ ಹೇಳ್ತಾನೆ ಇವನು. ಎರಡು ಒಂದೇ ಕಂಪ್ನಿವಾ? PPCL 2 PPCL. ಕಟ್ ಮಾಡು.
ರಾತ್ರಿ ಊಟಕ್ಕೆ ಮೊಟ್ಟೆ ಸಾರು ರೈಸ್ ಮಾಡಿದ್ವಿ. ಹೆಂಗಿತ್ತು ಸೂಪರ್ ತಿಪ್ಪೇಸ? ಸೂಪರ್ ಸೂಪರ್ ಆಗೈತು ಊಟ. ಆಯ್ತು, ಓಡಾಡ್ಕೊಂಡ್ ಬರೋಣ. ಎಂತ ಕೆಲಸ ಮಾಡ್ಬಿಟ್ರು ಮರೆ. ಸ್ನೇಹಿತರೆ, ಊಟ ಎಲ್ಲ ಮುಗೀತು, ಮಲ್ಗೋಣ ಅಂತ ಇದ್ದೀವಿ. ಯಾಕಂದ್ರೆ ಇವತ್ತು ನಾಳೆ 2 ದಿನನೂ ಖಾಲಿ ಆಗಲ್ವಂತೆ ಗಾಡಿ. ಇವತ್ತು ಮನಮೋಹನ್ ಸಿಂಗ್ ತೀರೋಗಿದಾರಲ್ಲ, ಅದಕ್ಕೋಸ್ಕರ ನಾನು ಇಲ್ಲೇನೇ ಡೀಸೆಲ್ ಹಾಕಿ ಹೊರಡಬೇಕು. ಅವಾಗ ಕಂಪ್ನಿಯಿಂದ ಫೋನ್ ಬಂತು, ನಾಳೆ ಖಾಲಿ ಆಗಲ್ಲ, ಹೋಗ್ಬೇಡಿ, ಸೋಮವಾರ ಬೆಳಗ್ಗೆನೆ ಖಾಲಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇದೇ ಬಂಕಲ್ಲೇ ಆಲ್ಟ್ ಆಗಿದ್ದೀವಿ. ಡೀಸೆಲ್ ಎಲ್ಲ ಹಾಕಿದ್ವು ಅಲ್ಲಿ ಗಿರ್ಸೋಲ ಬಾರ್ಡರ್ ಅಲ್ಲಿ. ಯಾಕಂದ್ರೆ ಅಲ್ಲಿ ಸೇಫ್ಟಿ ಇಲ್ಲ ಅಂತ ಅವರೇ ಹೇಳಿದ್ರು, ಲೋಡಿಂಗ್ ಪಾಯಿಂಟ್ ಅವರೇ ಹೇಳಿದ್ರು ಅಲ್ಲಿ ಸೇಫ್ಟಿ ಇಲ್ಲ. ಇದು ಒಂಥರ ಕಲ್ ತರ ಬರುತ್ತೆ, ವೆಯ್ಟ್ ಇರುತ್ತೆ. ಇದು ಕಬ್ಬಣಕ್ಕೆ ಹೋಗುತ್ತಲ್ಲ, ಕಳ್ತನ ಆಗುತ್ತೆ. ಅಲ್ಲಿ ಹೋಗ್ಬೇಡಿ, ಸೋಮವಾರ ಬೆಳಿಗ್ಗೆ ಒಂದು 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ಹೋಗಿ ಸೋಮವಾರ ಬೆಳಿಗ್ಗೆನೆ ಖಾಲಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲೇ ಆಲ್ಟ್ ಆಗಿದ್ದೀವಿ ಪೆಟ್ರೋಲ್ ಬಂಕ್ ಅಲ್ಲಿ. ಫ್ರೆಂಡ್ಸ್, ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರ್ರಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.